ಬಾಣಲೆ ಇಕ್ಕಿದ್ದೀನಿ, ಕಡಾಯಿ ಇಕ್ಕಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯೋಣ. ಚೆನ್ನಾಗಿ ಅಕ್ಕಿ ಹುರಿದಿದ್ದೀನಿ. ಇವಾಗ ಇದಕ್ಕೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇದರಲ್ಲೇ ಫ್ರೈ ಆಗಬೇಕು, ನೀಟಾಗಿ ಡ್ರೈ ಆಗಬೇಕು. ಅಕ್ಕಿ ಚೆನ್ನಾಗಿ ಹುರಿದ್ರೆ ಒಳ್ಳೆ ಸ್ಮೆಲ್ಲು ಘಮ ಘಮ ಅನ್ನುತ್ತೆ. ಅಷ್ಟು ಚೆನ್ನಾಗಿ ಅಕ್ಕಿ ಹುರಿಯೋದ್ರ ಮೇಲೆ ಐತೆ. ಅಕ್ಕಿ ಚೆನ್ನಾಗಿ ಹುರ್ಕೊಬೇಕು. ವಿಡಿಯೋ ಲಾಂಗ್ ಆಗುತ್ತೆ, ಆದ್ರೂ ನಾವು ಮಾಡೋ ಅಡುಗೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿರಬೇಕು ಅಂದರೆ ನಾವು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಮಾಡಬೇಕು. ಇಕ್ಕಿದ್ದೀನಿ. ಇವಾಗ ಇದನ್ನು ನೆನೆಸಿರೋಂಥ ಕಡಲೆಕಾಳನ್ನ ಇದರೊಳಗೆ ಹಾಕೋಣ. ಅದು ಚೆನ್ನಾಗಿ ಬೇಯಲಿ. ಇವಾಗ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ ಆಗಲಿ ತೆಂಗಿನಕಾಯಿ ಹಾಲು ಚೆನ್ನಾಗಿರಬೇಕು ಅಂದರೆ ಪಾಯಸ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇರಬೇಕು. ಹಂಗಾಗಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ತಗೊಂಡಿದ್ದೀನಿ ನಾನು. ಇದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದು ನೈಸಾಗಿ ಹುರ್ಕೊಂಬರ್ಬೇಕು. ಚೆನ್ನಾಗಿ ನೈಸಾಗಿ ಹುರ್ಕೊಂಬರ್ಬೇಕು. ಆರಿದೆ, ತಣ್ಣಗಾಗೋ ತನಕ ಇಟ್ಟಿದ್ದೆ. ಚೆನ್ನಾಗಿ ರುಬ್ಕೊಂಬರ್ಬೇಕು ಇದಕ್ಕೆ. ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ 3 ಗೋಡಂಬಿ ತೆಂಗಿನಕಾಯಿ ಎಲ್ಲ ಇದಕ್ಕೆ ಹಾಕಿದ್ದೀನಿ. ಅಕ್ಕಿ ಎಲ್ಲ ಇದಕ್ಕೆ ಬಾದಾಮಿ ಹಾಕ್ತಾಯಿದ್ದೀನಿ. ಮತ್ತು ಒಂದು 5 ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೊಂದು ಒಂದು ಚಿಟಿಕೆ ಉಪ್ಪು ಹಾಕೋಣ. ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಕಾಳು ತಗೊತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈ ಥರ ಆಗಬೇಕು. ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಕಂಡಿರೋಂಥದ್ದನ್ನ ಇವಾಗ ಇದಕ್ಕೆ ಹಾಕೋಣ. ತೊಳೆದಿರೋ ನೀರನ್ನ ಇನ್ನೊಂದು ಸತಿ ನೀಟಾಗಿ ನೀರು ಹಾಕ್ಕೊಬೇಕು. ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೊಬೇಕು. ಗಟ್ಟಿ ಬೇಕಾದರೆ ಗಟ್ಟಿ, ತೆಳು ಬೇಕಾದರೆ ತೆಳು. ನೋಡ್ಬೋದು ತುಂಬ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ಚೆನ್ನಾಗಿ ತಿರುವು ಕೊಡ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗಿ ಹೋಗ್ಬಿಡ್ತದೆ. ಈ ಥರ ಚೆನ್ನಾಗಿ ತಿರುವಿ ಕೊಡ್ತಾ ಇರಬೇಕು. ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇವಾಗ ಇಷ್ಟು ನೀರು ಥರ ಮಾಡಿದ್ದೀನಿ. ಇನ್ನು ಗಟ್ಟಿ ಆಗಬೇಕು. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮಳ್ಳಿ ಕೈ ಬಿಡಬಾರ್ದು. ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡ್ತದೆ. ಉಂಡೆ ಥರ ಆಗೋಗ್ಬಿಡ್ತದೆ. ಹಂಗಾಗಿ ಚೆನ್ನಾಗಿ ತಿರುವು ಕೊಡ್ತಾ ಇರಬೇಕು. ಅದು ಎಲ್ಲೂ ಸ್ವಲ್ಪನೂ ಇದು ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಎಳೆಯಾಗಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಕೈ ತಿರುವು ಕೊಡ್ತಾ ಇರಬೇಕು. ಈ ಕಂಡೀಷನಾಗಿ ಬರಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವು ಬೇಡ. ತುಂಬಾ ಚೆನ್ನಾಗಿದೆ ನೋಡಿರಿ. ಎಲ್ಲೂ ಒಂದಿಷ್ಟು ಗುಲ್ಟೆ ಅಲ್ಲ, ಆ ಥರ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇವಾಗ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಹಾಕಿ ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ತಿರುವು ಕೊಡೋಣ. ಬೆಲ್ಲ ಎಲ್ಲ ಕರಗಲಿ. ತುಂಬಾ ಟೇಸ್ಟಿಯಾಗಿರುತ್ತದೆ. ಸಿಂಪಲ್ಲಾಗಿ ಮಾಡ್ಬೋದು. ಬೆಲ್ಲ ಎಲ್ಲ ಕರಗಿದೆ. ತುಂಬಾ ಟೇಸ್ಟಿಯಾಗಿ ಎಳೆಯಾಗಿ ಚೆನ್ನಾಗಿ ಬಂದಿದೆ. ಎಲ್ಲೂ ಸ್ವಲ್ಪ ಗಂಟಿಲ್ಲ, ಅಷ್ಟು ಚೆನ್ನಾಗಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ. ಎಷ್ಟು ತೆಳು ಬೇಕಾದರೆ ತೆಳು, ಗಟ್ಟಿ ಬೇಕಾದರೆ ಗಟ್ಟಿ, ಈ ಥರ ಇರಬೇಕು.